ಯುವಕ ಭಾಸ್ಕರನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ. ಜೊಯಿಡಾ ತಾಲೂಕಿನ ರಾಮನಗರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಷ್ಣುವರ್ಧನ್ ಎನ್ ಭರವಸೆ. ಜೊಯಿಡಾ ತಾಲೂಕಿನ ರಾಮನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ಯುವಕ ಭಾಸ್ಕರನ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದಾಗಿ ರಾಮನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ಇಂದು ಶನಿವಾರ ಸಂಜೆ 6 ಗಂಟೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಷ್ಣುವರ್ಧನ್ ಎನ್ ಅವರು ಭರವಸೆಯನ್ನು ನೀಡಿದರು. ಭಾಸ್ಕರನ ಸಾವಿಗೆ ಕಾರಣರಾದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಮತ್ತು ನ್ಯಾಯವನ್ನು ಒದಗಿಸಿಕೊಡುವಂತೆ ಆಗ್ರಹಿಸಿ ರಾಮನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಷ್ಣುವರ್ಧನ್ ಎನ್ ಅವರು ಪ್ರತಿಭಟನಾಕಾರರಿಗೆ ಭರವಸೆಯನ್ನು ನೀಡಿದರು. ಅಲ್ಲಿ ತಂದೆಯವರು ಹೇಳ್ದಂಗೆ ಅವ್ರಿಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಸ್ಟೇಷನಲ್ಲಿ CCTVಗಳಿದೆ. 2-3 ಹಲ್ಲು ಹೋಗಿದೆ ಅಂತ ಹೇಳ್ತಿದ್ರು. ಇಲ್ಲ ತಾವೇನು ಹೇಳಿದ್ರು ಅದು ಸ್ಟೇಷನಲ್ಲಿ CCTV ರೆಕಾರ್ಡ್ ಆಗಿರ್ತದೆ. ಅದನ್ನ ಯಾರು ಟ್ಯಾಂಪರ್ ಮಾಡೋಕ್ಕಾಗೋದಿಲ್ಲ. ಅದು ಸ್ಟೋರ್ ಆಗಿರುತ್ತೆ. ನಾವೊಂದು ತೆಗಿಯೋಕ್ಕಾಗಲೇ ಇಲ್ಲ. ಅದು ಟೆಕ್ನಿಕಲ್ ಅಫಿಷಿಯಲೇ ಬಂದು ತೆಗಿಬೇಕಾದ್ರೆ ನಾವು ತೆಗಿಯೋಕ್ಕಾಗೋದಿಲ್ಲ. ಎರಡನೇದು ತಾವು ಏನು ಕೆಲವು ತಿಂಗಳ ಹಿಂದೆ ಜೂಜ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ನಂತರ ಆದಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಪ್ರಕರಣ ಏನೂ ಆಗಿಲ್ಲ ಅಂತ ತಾವು ಹೇಳ್ತಿದ್ರಿ. ಅದನ್ನು ಚೆಕ್ ಮಾಡ್ತೀವಿ. ತಾವು ಮನವಿಯಲ್ಲಿ ಏನು ಕೊಟ್ಟಿದ್ದೀರಿ ನಾನು ಅದನ್ನು ತಗೊಂಡು ನಮ್ಮ ಅಡಿಷನಲ್ SP ಕಡೆಯಿಂದ ನಾನು ಅದನ್ನ ಎಂಕ್ವೈರಿ ಮಾಡಿಸ್ತೀನಿ. ಅದನ್ನು ಯಾರೇ ಇರಲಿ, PSI ಇರ್ಬೋದು, ಹೆಡ್ ಕಾನ್ಸ್ಟೇಬಲು, ಇನ್ಸ್ಪೆಕ್ಟ್ರು, DSP ಯಾರೇ ಇರಲಿ, ಮುಲಾಜಿ ಇಲ್ಲದೆ ತಪ್ಪಿಸಿದ್ರೆ ನಾನು ಕ್ರಮ ತೊಗೊತೀನಿ. ಬಟ್ ಅದು ಫಸ್ಟ್ ಎಂಕ್ವೈರಿ ಆಗಬೇಕು. ಅದನ್ನು ಅಡಿಷನಲ್ SP ಕೊಡ್ತೀನಿ. ಅದು ಎಂಕ್ವೈರಿ ಮಾಡ್ತೀನಿ. ಇದರಲ್ಲಿ ನಾನು ನಮ್ಮ ಇಲಾಖೆಯವ್ರನ್ನ ನಾನು ಬಚಾವ್ ಮಾಡೋಕ್ಕಂತೂ ಹೋಗೋದಿಲ್ಲ. ತಪ್ಪಿಸರು ಏನೋ ಕಂಡು ಬಂದಲ್ಲಿ ಹಾಗಂತ ನಾನು ಒಂದು ಸೈಡೂ ಮಾಡೋಕ್ಕೆ ಹೋಗೋದಿಲ್ಲ. ಏನಿದೆ ಪಾರದರ್ಶಕವಾಗಿ ಅತ್ಯಂತ ಇಂಪಾರ್ಷಲ್ ಆಗಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ರೆಷರ್ಗೂ ಮಣಿಲಾರದೆ ಇನ್ನು ಎಂಕ್ವೈರಿ ಮಾಡಿಸ್ತೀನಿ. ಆಮೇಲೆ ಎಂಕ್ವೈರಿ ಮಾಡಿದ್ಮೇಲೆ ಕೂಡ ನಾನು ನಮ್ಮ ಮೇಲೆ ಅಧಿಕಾರಿಗೆ ತಿಳಿಸ್ಬೇಕು ಯಾವ ರೀತಿ ಎಂಕ್ವೈರಿ ಆಗಿದೆ, ಇದು ಏನಿದೆ ಅಂತ. ಸೊ ಅಷ್ಟರಲ್ಲೇ ನಾವು ಅಡಿಷನಲ್ SP ಮಾಡಿ ಕ್ಲೋಸ್ ಮಾಡೋಕ್ಕೆ ಬರೋದಿಲ್ಲ. ಅದು ನಾನು ಹೇಳಬೇಕು, ನಾನು ನಮ್ಮ ಮೇಲೆ ಅಧಿಕಾರಿಗೆ ತಿಳಿಸ್ಬೇಕಾಗುತ್ತೆ. ಅದನ್ನ ಎಂಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದರೆ ಯಾರೇ ಇರಲಿ ಅದು 100% ನಾನು ಆ್ಯಕ್ಷನ್ ತೊಗೊಂಡಂತೂ ನನ್ನ ಕಡೆಯಿಂದ ನಿಮಗೆ ಸಂಪೂರ್ಣವಾಗಿ ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಆಮೇಲೆ ತಾವೇನು ಈ ಪ್ರಕರಣ ತನಿಖೆ ಅಂತ ಹೇಳ್ತೀರಿ, ಆ ತನಿಖೆನೂ ಸಹ ನಾನು ಬೇರೆ ಒಂದು ಸಬ್ ಡಿವಿಷನ್ ಬೇರೆ ಅಧಿಕಾರಿಗೆ ಕೊಡ್ತೀನಿ. ನಾನು ಈ ಸಬ್ ಡಿವಿಷನ್ ಬಿಟ್ಟು ಈ ಪ್ರಕರಣ ಏನು ರಿಜಿಸ್ಟರ್ ಆಗಿದೆ ಅದನ್ನು ಬೇರೆಯವ್ರಿಗೆ ಕೊಟ್ಟು ನಾನು ಅದನ್ನ ತನಿಖೆ ಮಾಡಿಸಿ. ಸೊ ದಟ್ ಇಲ್ಲಿಂದ ಕೇಸ್ ಹೋದರೆ ಬೇರೆ ಕಡೆಗೆ ಅವರು ಇಂಪಾರ್ಷಲ್ಗೆ ಎಂಕ್ವೈರಿ ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ ನಾವು ಕರೆಕ್ಟಾಗಿ ಮಾಡ್ಕೊಡ್ತೀನಿ. ಅದು ನನ್ನ ಕಡೆಯಿಂದ ಇಷ್ಟ ಆಶ್ವಾಸನೆ ಅಂತ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗೆ ನಂಬಿಕೆ ನಮ್ಮದು ಒಂದು ರಿಕ್ವೆಸ್ಟ್ ಇದೆ. ಈಗ ನೀವೇನು ವಿಷಯ ಹೇಳಿದ್ರಲ್ಲ, ಈಗ ನಾವು ಅವರಿಗೆ ಮೇಲೆ ದೂರ ಹೇಳ್ತಾ ಇದ್ದೀವಿ. ಯಾರೋ PSR ಅವರು ಮತ್ತು ಕಾನ್ಸ್ಟೇಬಲ್ಸ್ ಏನು 2-3 ಜನ ಇದ್ದಾರೆ. ಅವರು ಅಮಾನತು ಮಾಡಿ ಒಂದು ತನಿಖೆ ಮಾಡಿದ್ರೆ ಅದಕ್ಕೆ ಒಂದು ಒಳ್ಳೆ ಇದು ಅಂತೇಳಿ ನಮ್ಮದು ಇಲಾಖೆಯಲ್ಲಿ ಏನಾಗುತ್ತೆ, ನಿಯಮಗಳಿದೆ. ಯಾರ ಮೇಲೇನೂ ನಾವು ಆ್ಯಕ್ಷನ್ ತೊಗೊಬೇಕಾದ್ರೆ ಫಸ್ಟ್ ಅದಕ್ಕೆ ಒಂದು ಎಂಕ್ವೈರಿ ಮಾಡಲೇಬೇಕಾಗುತ್ತೆ, ಕಂಪಲ್ಸರಿ ಮಾಡಬೇಕು. ಎನ್ಕ್ವೈರಿ ಇಲ್ಲದೆ ನಾವು ಆ್ಯಕ್ಷನ್ ತೊಗೊಳಕ್ಕೆ ಬರೋದೇ ಇಲ್ಲ. ಇದು ಆದಷ್ಟು ಬೇಗ ಮೇ ಬಿ ಮ್ಯಾಕ್ಸಿಮಮ್ 3-4 ಡೇಸ್ ಒಳಗಡೆ ಎಂಕ್ವೈರಿ ಮಾಡಿಸಿ ಅದನ್ನು ವಿ ವಿಲ್ ಟೇಕ್ ಆ್ಯಕ್ಷನ್. ಅಷ್ಟು ನಾನು ಮಾಡಬಲ್ಲ, ಅಷ್ಟು ಆಶ್ವಾಸನೆ ಕೊಡ್ತೀನಿ ನಿಮಗೆ. ಯಾಕಂದರೆ ಯಾವುದೇ ರೀತಿ ಅವರು ಇಲ್ಲೇ ಕರ್ತವ್ಯ ಮೇಲೆ ಇದ್ಕೊಂಡು ಸಾಕ್ಷ್ಯ ನಾಶ ಮಾಡುವಂಥ ಅದು ಸಂಭವ ಇದೆ ಸರ್. ಅಲ್ಲಲ್ಲ, ಅದು ನನ್ನ ಕಡೆಯಿಂದ ನಾನು ಆಸ್ SP ಅದನ್ನ ಆಗಕ್ಕೆ ಬಿಡೋದಿಲ್ಲ. ಒಬ್ಬ PSI ನೀವು ಹೇಳೋ ಮಟ್ಟಿಗೆ ಸಾಕ್ಷಿ ನಾಶ ಮಾಡ್ತಾನೆ ಅಂದರೆ ನಾವಿಲ್ಲಿ ಕೂತ್ಕೊಂಡು ಕಣ್ಮುಚ್ಕೊಂಡಿರೋದಿಲ್ಲ. ನಮ್ಮ DSP ಇದ್ದಾರೆ, ಅಡಿಷನಲ್ SP ಇದ್ದಾರೆ, ಮೇಲೆ ಅಧಿಕಾರಿಗಳಿದ್ದಾರೆ. ನಾವಿಲ್ಲಿ ನಮ್ಮಲ್ಲಿ ನಂಬಿಕೆ ಇರಲಿ ಸರ್. ಇನ್ನೊಂದು ಏನಾಗುತ್ತೆ, ಮತ್ತೆ ಅವರು ಇಲ್ಲೇ ಇದ್ದರೆ, ಇಲ್ಲೇ ಅವರು ಯಾರು PSI ಆಗಿ ಕಾನ್ಸ್ಟೇಬಲ್ ಆಗಿದ್ದರೆ ಮತ್ತೆ ಜನರಲ್ಲಿ ಮತ್ತೆ ಅವರು ಕಂಡ್ರೆ ಮತ್ತೆ ಇವ್ರಿಗೆ ಆಗುತ್ತೆ, ಇವ್ರು ಕಂಡ್ರೆ ಮತ್ತೆ ಅವರಲ್ಲಿ ಮತ್ತೆ ಒಂದು ದ್ವೇಷದ ಭಾವನೆ ಮತ್ತೆ ರಾಮನಗರದಲ್ಲಿ ಮತ್ತೆ ಬೆಳೀತಾ ಇದೆ. ಅದರಿಂದ ಅವರು ಇಲ್ಲೇ ಇರುವುದು ಸೂಕ್ತ ಅಲ್ಲ ಅಂತೇಳಿ ನಮ್ಮದು ಒಂದು ಅಲ್ಲ. ಅದಕ್ಕೆ ನಾನು ಇದು ಆದಷ್ಟು ಬೇಗ ನಾನು ಎಂಕ್ವೈರಿ ಮಾಡಿಸ್ತೀನಿ ಅಡಿಷನಲ್ SP ಕಡೆಯಿಂದ. 2-3 ದಿವಸದಲ್ಲಿ ನಾವು ಎಂಕ್ವೈರಿ ಮಾಡಿಸಿ घेऊन गेलो तो एका तू त्यांना बी ऐकव ना, तुझ्याकडे तू सांग फाटल्यान बोला ना. बरोबर सांग तू अकस्मात तुम्ही CPI ह्यो आपलं PSI गेलो कॉम्प्रोमाइज गेलेले PSI कॉम्प्रोमाइज ಈ ವಿಷಯವನ್ನು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಭಾಸ್ಕರ್ ಅವರ ಹತ್ರ ಹೋಗಿದ್ರು. ಇಲ್ಲ, ನಾವು ತನಿಖೆ ಮಾಡಿಸಿರೋದ್ರಲ್ಲಿ ಎಂಕ್ವೈರಿ ಮಾಡಿದೆ. ಅದು ತಪ್ಪಿಲ್ಲ ಅಂದ್ರೆ ಅದು ನಮ್ಮ ಅಡಿಷನಲ್ SP ಇದ್ರೆ ಅವರು SP ರ್ಯಾಂಕ್ ಅಧಿಕಾರಿನೇ, ಅವ್ರ ಕಡೆ ಎಂಕ್ವೈರಿ ಮಾಡಿಸಿ. ನಾನೇನು DSP ಕೊಡ್ತಾ ಇಲ್ಲ, ಇನ್ಸ್ಪೆಕ್ಟರ್ ಕೊಡ್ತಾ ಇಲ್ಲ.
ಅಡಿಷನಲ್ ಎಸ್ ಪಿ ರ್ಯಾಂಕ್ ಕಡೆ ನಾನು ಕೊಟ್ಟು ಅದನ್ನ ತನಿಖೆ ಮಾಡಿಸಿ ನಾನು ಎಂಕ್ವೈರಿ ಮಾಡಿ ರಿಪೋರ್ಟ್ ತರಿಸ್ಕೊತೀನಿ, ಆದಷ್ಟು ಬೇಗ ತರಿಸ್ಕೊತೀನಿ ಅದನ್ನು. ನಾನು ಅಲ್ಲಿಂದ ಬಂದು, ಯಾಕಂದ್ರೆ ನನಗೆ ಪಾಪ ಬೇಜಾರು ಅನ್ಸೋದಕ್ಕೆ ನಾನು ಅಲ್ಲಿಂದ ಬಂದು ನಿಮ್ಮ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಂತ ನನ್ನ ಕರ್ತವ್ಯ. ಆ್ಯಸ್ ಎ ಎಸ್ ಪಿ ಆಫ್ ಡಿಸ್ಟ್ರಿಕ್ಟ್ ನಾನು ಬಂದು ತಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡೋದು ನನ್ನ ಕರ್ತವ್ಯ. ನಾನು ಬಂದಿದ್ದೀನಿ, ಇಷ್ಟು ದೂರ ಬಂದಿದ್ದೇನೆ ಅಂದರೆ ನನ್ನ ಮೇಲೆ ನಂಬಿಕೆ ಇರಲಿ. ಈ ಏನು ವಿಚಾರಗಳೆಲ್ಲ ತಾವು ಹೇಳಿದ್ರಿ ಅದೆಲ್ಲ ಸಮಗ್ರವಾಗಿ ನಾನು ಎಂಕ್ವೈರಿ ಮಾಡಿಸ್ತೀನಿ. ಯಾರೇ ತಪ್ಪಿರಲಿ, ಯಾರದೇ ಇರಲಿ, 101% ನಾನು ತಪ್ಪಿತಸ್ಥರು ಇದ್ದರೆ ಡೆಫಿನೆಟ್ಲಿ ಆ್ಯಕ್ಷನ್ ತೊಗೊತೀನಿ. ಬಟ್ ಇದು ಎಂಕ್ವೈರಿ ಮಾಡಿಸಿ ನಮಗೆ ನಾನು ಅಡಿಷನಲ್ ಎಸ್ ಪಿ ಕೊಡ್ತೀನಿ, ಇಮಿಡಿಯೇಟ್ಲಿ ಕೊಡ್ತೀನಿ. ನಾನು ಈ ಕೇಸ್ದು ಏನು ಇನ್ವೆಸ್ಟಿಗೇಷನ್ ಹೇಳಿದ್ರಿ ಅದನ್ನ ನಾನು ಬೇರೆಯವ್ರಿಗೆ ಕೊಟ್ಟು ಅದನ್ನ ನಾನು ಬೇರೆ ಕಡೆಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ತೇನ್ ಹಾಕಾಸ್ಲಿಲ್ಲ ನಮ್ಗೆ ಸಾಹೇಬ ಈ ವಿಷಯ ನಾ ತೇನಕ ದೂರದವ್ರಲ್ಲೇ ಬರ್ರಿ ಹಿಂಗೆ ನಕತ್ತೆ ಹಂಗ ದವರ್ಲೆ ಇವ್ರದ್ದೆಲ್ಲ ನಮ್ದೆಲ್ಲ ಒಂದಾಗ್ರೆ ಇದೆ. ಅವರು ಇಲ್ಲಿ ಇರುವುದರಿಂದ ಮತ್ತೆ ಆಗಿಲ್ಲ ಅಂತ ಇಲ್ಲ ಅದಕ್ಕೆ ಅದನ್ನು ಅಲ್ಲ ಏನಾಗುತ್ತೆ ಇಲಾಖೆಯಲ್ಲಿ ನಿಯಮಗಳಿದೆ, ನಾವು ಮಾಡಬೇಕಾಗುತ್ತೆ. ಅದನ್ನ ನಿಯಮಗಳನ್ನ ಗಾಳಿಗೆ ತೂರಿ ನಾನು ಆ್ಯಕ್ಷನ್ ತೊಗೊಳಕ್ಕೆ ಬರೋದಿಲ್ಲ, ಕಷ್ಟ ಆಗುತ್ತೆ ಅದರಲ್ಲಿ. ಅಲ್ಲ ಸರ್, ಈಗ ಚೆನ್ನೈಸ್ ಹೇಳೋ ಪ್ರಕಾರ ಅದು ಯಾಕಂದ್ರೆ ಈಗ ನೀವು ಬಂದು ಹೇಳಿದ್ರೆ ನಮ್ಗೆ ಚಲೋ ನಿಮ್ಮ ಮೇಲೆ ಭರವಸೆ ಇದೆ ಸರ್. ಬಟ್ ಇಷ್ಟು ತನಕ ನಾವು ಮಾತಾಡಿದ್ದು ನಮ್ದು ಏನೈತೆ ಗೊತ್ತಾ, ಪೊಲೀಸ್ ಇಲಾಖೆಯಿಂದ ಇಲ್ಲ ಇವೊಬ್ಬ ಕುಡ್ಕೊಂಡು ಬಂದು ಇಲ್ಲಿ ಸುಸೈಡ್ ಮಾಡಿದ್ದಕ್ಕೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದಂತ ಆ ತರ ಭಾವನೆ ಇವರಲ್ಲಿ ಬರ್ತಾ ಇದೆ. ಆ ತರ ವಿಚಾರಗಳು ಬರ್ತಾ ಇದೆ. ಅದು ನಮ್ಗೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀವಿ ಸರ್. ಅವ್ರನ್ನು ದಯವಿಟ್ಟು ಸರಿಸಿ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದೀವಿ. ಈಗ ಮಾತಾಡಿ ಕೆಲಷ್ಟು ಇಲ್ಲ ಅವರೊಬ್ಬ ಬಂದು ಕುಡ್ಕೊಂಡು ಬಂದು ಸುಸೈಡ್ ಮಾಡಿದ್ರೆ ನೀವು ಅವೆಲ್ಲ ಬಚಾವ್ ಮಾತಾಡಿದ್ದಾರೆ. ಅದಕ್ಕೆ ಆ ತನಿಖೆನ ನಾನು ಬೇರೆಯವ್ರು ಕೊಡ್ತೀನಿ ಅಂತ ಹೇಳ್ತಾ ಇರೋದು. ನೀವೇನು ಪ್ರಕರಣ ದಾಖಲೆ ಮಾಡಿದೀರಿ ಆ ಪ್ರಕರಣ ಬೇರೆ ಕೊಟ್ಟು ತನಿಖೆ ಮಾಡಿಸ್ತೀನಿ. ಅಲ್ಲ, ಕೊಡುವವರೆಗೂ ಅವ್ರು ಸದ್ಯ ಮಟ್ಟಿಗೆ ಇಲ್ಲಿಂದ ಬೇರೆ ಕಡೆ ಇಲ್ಲ ಅಂತ ಅಲ್ಲ, ಪ್ರಕರಣ ಬೇರೆ ಕಡೆ ಹೋಗುತ್ತೆ, ಕೇಸ್ ಇನ್ವೆಸ್ಟಿಗೇಷನ್ ಬೇರೆ ಕಡೆ ಹೋಗುತ್ತೆ. ಈಗ ನೀವು ಚಿಂತೆ ಮಾಡಿಲ್ಲ, ಇಲ್ಲಿ ಇರೋದಿಲ್ಲ. ಇಲ್ಲ, ತನಿಖೆ ಬೇರೆ ಕಡೆ ಹೋಗ್ತಾರೆ, ಅದು ಒಳ್ಳೇದು. ಈಗ ಇವರು ನಮ್ದೆಲ್ಲ ಏನ್ ಹೇಳ್ತಾರೆ, ಈಗ ಇವ್ರು ಇದಾರಲ್ಲ ಇರ್ಲಿ ಮತ್ತೆ 2-3 ಜನ ಎಲ್ಲಾರ್ದು ನಿಮ್ ಕಡೆ ಕೈ ಜೋಡಿಸಿ ರಿಕ್ವೆಸ್ಟ್ ಇದೆ. ಏನ್ ಸಂಕ್ಷೇಪದ ಏನ್ ಇದೆ ಇವರು ಸ್ವಲ್ಪ ಇದು ಆಗಮನ ದೃಷ್ಟಿಯಿಂದ ಅದೊಂದು ಸ್ವಲ್ಪ ಸರಿ ದಯವಿಟ್ಟು ನಾನು ನನ್ನ ಇಲಾಖೆ ನಿಯಮಗಳನ್ನ ನಾನು ಪರಿಧಿಗೊಟ್ಟು ಮಾಡಕ್ಕೆ ಬರೋದಿಲ್ಲ. ಸೊ ನೀವು ಸಹ ನನಗೆ ಕೋಆಪರೇಟ್ ಕೊಡಬೇಕು. 4-5 days ನಾನು ಕೊಟ್ಬಿಟ್ಟು ಎಂಕ್ವೈರಿ ಮಾಡಿಸ್ತೀನಿ. ಇಮಿಡಿಯೇಟ್ಲಿ ವಿಲ್ ಟೇಕ್ ಆಕ್ಷನ್. ಯಾರು ತಪ್ಪಿತಸ್ಥರು ಕಂಡು ಬರ್ತದೆ ಆಗುತ್ತೆ, ಇಲ್ಲ ಅಂದ್ರೂ ಕೂಡ ನಿಮ್ಗೆ ನಾನು ತಿಳಿಸ್ತೀನಿ. ಬಟ್ ಅದು ಪಾರದರ್ಶಕವಾಗಿ ವಿತೌಟ್ ಯಾವುದೇ ರೀತಿ ಪಾರ್ಶಾಲಿಟಿ ಮಾಡಲಾರ್ದೆ ಎಂಕ್ವೈರಿ ಮಾಡಿಸೋದು ನನ್ನ ಜವಾಬ್ದಾರಿ. ನಾನು ಅಲ್ಲಿಂದ ಬಂದು ನಿಮ್ಗೆ ಆಶ್ವಾಸನೆ ಕೊಡ್ಬೇಕಂದ್ರೆ ನನ್ನ ಮೇಲೆ ನಂಬಿಕೆ ಇರಲಿ, ಇಲಾಖೆ ಮೇಲೆ ನಂಬಿಕೆ ಇರಲಿ. ನಾನು ಪರ್ಸನಲ್ ಫಾಲೋ ಅಪ್ ಮಾಡ್ತೀನಿ. ಎಂಕ್ವೈರಿ ಮಾಡಿಸಿ ಯಾರು ತಪ್ಪಿತಸ್ಥರು ಕಂಡು ಬಂದ್ರಲ್ಲಿ ಅದರಲ್ಲಿ ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್. ಅಕಸ್ಮಾತ್ ಯಾರು ತಪ್ಪಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕರೆದು ಹೇಳ್ತೀನಿ ನಾನು ಏನು ವಿಷಯ ಅಂತ. ಯಾಕಂದ್ರೆ ಇದು ಏನಾದ್ರು ಅದು ಎವಿಡೆನ್ಸ್ ಮೇಲೆ ಹೋಗ್ತಾರೆ. ನಾವು ಪ್ರತಿಯೊಂದನ್ನು ಇವಾಗ ಹೇಳಿದ್ವಿ, ಯಾರು ಕರೆದು ಜೋರು ಮಾಡಿದ್ರು, ಕಾನ್ಸ್ಟೇಬಲ್ ತೊಂದರೆ ಮಾಡ್ದ, PSI ಅಮ್ಮ ಒಂದು ನಿಮಿಷ ಅಮ್ಮ, PSI ತೊಂದರೆ ಮಾಡಿದ್ರು, ಆ ರೀತಿಯಿಂದ ತಮ್ಮದು ಏನು ಅಲಿಗೇಷನ್ ಇದೆ ನಾವೆಲ್ಲ ಚೆಕ್ ಮಾಡ್ತೀವಿ. ಇವಾಗ ಏನಾಗಿದೆ, ಮೊಬೈಲ್ CCTV ಟೆಕ್ನಿಕಲಿ